ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಇವಳಿಗೇನೋ ಹುಚ್ಚಿಡಿದ್ಬಿಟ್ಟಿದೆ. ಯಾಕೆಂದರೆ ಈ ಹಿಂದೆ ಎಲ್ಲ ಯಾರ್ಯಾರು ಯೂಟ್ಯೂಬಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಹುಡ್ಕೊಂಡು ಹೋಗಿದ್ದೆ ಇವ್ರನ್ನೂ ಅದೇ ಲಿಸ್ಟಿಗೆ ಸೇರಿಸ್ಬಿಟ್ಟಿದ್ರು. ಬಟ್ ಆದರೆ ರೋಡೆಲ್ಲ ಬ್ಲಾಕ್ ಆಗಿತ್ತು, ಜಲ್ಲಿಕಲ್ಲೆಲ್ಲ ಇತ್ತು. ಈ ಸೋಲು ನಿಜವಾಗಿಯೂ ಸತ್ಯದಲ್ಲಿ ಒಂದು ಗುರುವನ್ನ ಹುಡುಕಾಟದಲ್ಲಿ ಇದ್ರೆ ಆ ಪ್ರಕೃತಿ ನಮ್ಮನ್ನ ಇದನ್ನೆಲ್ಲ ದಾಟಿಸಿ ಒಟ್ನಲ್ಲಿ ನಾವು ಅಲ್ಲೆಲ್ಲ ನಿಲ್ತೀವಿ. ಓ ಇವರೇ ನಮ್ ಗುರುಗಳಪ್ಪ, ಇನ್ನು ಇವ್ರನ್ನ ಬಿಟ್ರೆ ಏನಿಲ್ಲ, ನೆಕ್ಸ್ಟ್ ಇನ್ನೊಂಚೂರು ಮುಂದೆ ಬರ್ತೀವಿ. ನಮ್ಮ ಈ ಹೊರಗಡೆ ದೇಹಕ್ಕಲ್ಲ, ಆತ್ಮಕ್ಕೆ ಗೊತ್ತಾದ್ರೆ ಖಂಡಿತವಾಗ್ಲೂ ಪ್ರಕೃತಿ ಕರ್ಕೊಂಡೋಗಿ ಆ ಜಾಗಕ್ಕೆ ನಿಲ್ಸುತ್ತೆ. ಆ ಆತ್ಮ ಅದನ್ನ ಫೈಂಡ್ ಔಟ್ ಮಾಡುತ್ತೆ. ಅದಕ್ಕೆ ನಾನೇ ಉದಾಹರಣೆ. ಯಾಕೆಂದ್ರೆ ನಾನು ರಾಜಗುರುಗಳನ್ನ ಫಸ್ಟ್ ಭೇಟಿ ಮಾಡಿದಾಗ ಇನ್ನು ಅಳದು वासुदेव कृष्ण नाम है मेरा. 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡ್ ಅಂತ ಓದ್ತೀವಲ್ಲ, ಈ ಗುರುವಿನ ಅನ್ವೇಷಣೆಯಲ್ಲೂ ನಮ್ಗೆ ಹಂಗೇ ಆಗುತ್ತೆ. ಇವಾಗ ಯಾರೋ LKGಲಿ ಸಿಕ್ಕಿರ್ತಾರೆ, ಅವ್ರು ಏನೋ ಒಂದು ವೇಷಭೂಷಣಗಳೆಲ್ಲ ನೋಡಿಬಿಟ್ಟು ಜನ ಮರಳೋ ಜಾತ್ರೆ ಮರಳೋ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಅವ್ರ ಹತ್ರನೇ ಹೋಗಿ ಕನೆಕ್ಟ್ ಆಗ್ತೀವಿ. ಓ ಇವ್ರನ್ನ ಬಿಟ್ಟರೆ ಏನಿಲ್ಲಪ್ಪ ಅಂತ. ನಮ್ಮ ಈ ಸೋಲು ನಿಜವಾಗಿಯೂ ಸತ್ಯದಲ್ಲಿ ಒಂದು ಗುರುವನ್ನ ಹುಡುಕಾಟದಲ್ಲಿದ್ದರೆ ಆ ಪ್ರಕೃತಿ ನಮ್ಮನ್ನು ಇದನ್ನೆಲ್ಲ ದಾಟಿಸಿ ಒಟ್ನಲ್ಲಿ ನಾವು ಅಲ್ಲೆಲ್ಲ ನಿಲ್ತೀವಿ. ಓ ಇವರೇ ನಮ್ಮ ಗುರುಗಳಪ್ಪ, ಇನ್ನು ಇವ್ರನ್ನ ಬಿಟ್ರೆ ಏನಿಲ್ಲ, ನೆಕ್ಸ್ಟ್ ಇನ್ನೊಂಚೂರು ಮುಂದೆ ಬರ್ತೀವಿ. ಅವರಿಂದ ಏನೋ ಒಂದು ಕೈ ಚಳಕನೋ ಏನೋ ಒಂದು ಪವಾಡಗಳು ವೇಷಭೂಷಣಗಳು ಅಲ್ಲಿ ನಿಲ್ತೀವಿ. ಇನ್ನೂ ಒಂಚೂರು ಮುಂದಕ್ಕೆ ಬರ್ತೀವಿ, ಅವ್ರಿಗಿಂತ ಜಾಸ್ತಿ ಏನೋ ನಡೆಸ್ತಿರ್ತಾರೆ. ಅವರಿಬ್ರೇನು ಇಲ್ಲಪ್ಪ ಏನಂತ. ಕಡೆಗೆ ಅದು ಸೋತೋಗಿ ಸುಣ್ಣ ಆಗಿ ಏನಪ್ಪ ಇದು ನಮ್ಗೆ ಎಲ್ಲೂ ನಿಲ್ಲಕ್ಕಾಗ್ತಾ ಇಲ್ವಲ್ಲ ಭಗವಂತ ಅಂತ ನಾವೇನಾದರೂ ಒಂದು ಸತ್ಯದ ಜೊತೆಗೆ ಒಂದು ಪ್ರಕೃತಿ ಜೊತೆಗೆ ಕನೆಕ್ಟ್ ಆಗಿ ನಮಗೆ ನಿಜವಾಗಿಯೂ ಒಂದು ಗುರುವಿನ ಅವಶ್ಯಕತೆ ಇದೆ ಅಂತ ನಮ್ಮ ಸೋಲ್ ಏನಾದರೂ ನಮ್ಮ ಈ ಹೊರಗಡೆ ದೇಹಕ್ಕಲ್ಲ, ಆತ್ಮಕ್ಕೆ ಗೊತ್ತಾದರೆ ಖಂಡಿತವಾಗ್ಲೂ ಪ್ರಕೃತಿ ಕರ್ಕೊಂಡೋಗಿ ಆ ಜಾಗಕ್ಕೆ ನಿಲ್ಸುತ್ತೆ. ಆ ಆತ್ಮ ಅದನ್ನ ಫೈಂಡ್ ಔಟ್ ಮಾಡುತ್ತೆ. ಅದಕ್ಕೆ ನಾನೇ ಉದಾಹರಣೆ. ಯಾಕೆಂದರೆ ನಾನು ರಾಜಗುರುಗಳನ್ನ ಫಸ್ಟ್ ಭೇಟಿ ಮಾಡಿದಾಗ ನಾನು ಅವ್ರನ್ನೇನು ಕೇಳಲಿಲ್ಲ, ಸುಮ್ಮನೆ ಅಳದು ಯಾಕೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ನಾನಂಥ ಎಮೋಷನಲ್ ಫುಲ್ ಅಲ್ಲೇನೇ ಇಲ್ಲ. ನಾನು ನನಗೆ ಯಾಕೆ ಇಷ್ಟು ಅಳು ಬರ್ತಾಯಿದೆ. ಒಂದಿನ ಸರಿಯಪ್ಪ, ಪುನಃ ಇನ್ನೊಂದು ದಿನ ಇಲ್ಲಿಗೆ ಬರ್ತಾನೆ. ಒಂದು ದಿನ ರೋಡೆಲ್ಲ ಬ್ಲಾಕ್ ಆಗಿದೆ ಗೋಪಾಲ್ಪುರದ್ದು. ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಇವಳಿಗೇನೋ ಹುಚ್ಚಿಡಿದ್ಬಿಟ್ಟಿದೆ. ಯಾಕೆಂದರೆ ಈ ಹಿಂದೆ ಎಲ್ಲ ಯಾರ್ಯಾರು ಯೂಟ್ಯೂಬಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಹುಡ್ಕೊಂಡು ಹೋಗಿದ್ದೆ ಇವ್ರನ್ನೂ ಅದೇ ಲಿಸ್ಟಿಗೆ ಸೇರಿಸ್ಬಿಟ್ಟಿದ್ರು. ಬಟ್ ಆದರೆ ರೋಡೆಲ್ಲ ಬ್ಲಾಕ್ ಆಗಿತ್ತು, ಜಲ್ಲಿಕಲ್ಲೆಲ್ಲ ಇತ್ತು. ನಮ್ಮ ಯಜಮಾನ್ರಿಗೆ ಸಿಕ್ಕಿದ್ದು ಇದು ವಾಪಸ್ ಇವಳನ್ನ ಹೆಂಗೋ ಕರ್ಕೊಂಡು ಹೊಟ್ಟೋಗ್ಬಿಡ್ಬೋದು ಅಂತ. ನೀವು ನಂಬಲ್ಲ, ಕಾರ್ನ ನಿಲ್ಲಿಸ್ಬಿಟ್ಟು ನಾನು ಜಲ್ಲಿನ ಪಕ್ಕಕ್ಕೆ ಎತ್ತಕ್ಕೆ ರೆಡಿ ಆಗಿಬಿಟ್ಟಿದ್ದೆ. ಅಲ್ಲಿ JCB ಅವರು, ಅಮ್ಮ ನಿಮ್ಮ ಕೈಲಿ ರೋಡೆಲ್ಲ ಸರಿ ಮಾಡ್ಸೋಕ್ಕಾಗಲ್ಲ, ನಾನು ಸ್ವಲ್ಪ ಈ ಕಾರ್ ಹೋಗೋಷ್ಟು ದಾರಿ ಮಾಡಿಕೊಡ್ತೀನಿ ಅಂತ. ಅಂದರೆ ಅಷ್ಟು ಇದು ಸೆಳೆತಾ ಇತ್ತು. ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿತ್ತು. ನಂಬಿಕೆ ಎಲ್ಲ ಹೇಳ್ತಾ ಇತ್ತು, ಇಲ್ಲ ನೀನು ಹುಡುಕ್ತಾ ಇರೋದು ಸಿಕ್ತು ಹಿಡ್ಕೋ, ನೀನು ಹುಡುಕ್ತಾ ಇರೋದು ಸಿಕ್ತು ಹಿಡ್ಕೋ ಅಂತ. ಆಮೇಲೆ 3ನೇ ದಿನ ಬಂದು ಜೋರು ಹತ್ತಿದ್ದು. ಯಾರೋ ಗುರು ಸೇವೆ ಮಾಡ್ತಾಯಿದ್ರು, ಪಾದ ಸೇವೆ. ಅವ್ರನ್ನ ನಾನೇ ಬಲವಂತವಾಗಿ ಈ ಕಡೆಗೆ ಬನ್ನಿ, ನೀವು ಯಾಕೆ ಅಲ್ಲಿ ಕೂತಿದ್ದೀರಾ, ಅದು ನನ್ನ ಗುರುಗಳು ಅಂತ. ಆವಾಗ ಪಾಪ ಅವ್ರು ನನಗೆ ಸ್ಪಂದಿಸಿ ಎಷ್ಟು ಅಳಬೇಕು ಹತ್ಬಿಡು ಅಂತ ಅಂದು ಸಮಾಧಾನ ಮಾಡಿ, ನೀನು ಯಾಕೆ ಇವಾಗ ಅಳ್ತಾ ಇದೆಯಾ, ನನ್ನಲ್ಲಿ ನೀನು ಯಾರನ್ನು ನೋಡಿದೆ ಅಂತ. ನನಗೇನು ಗೊತ್ತು, ನೀವು ಹೇಳಬೇಕು ಅಂದೆ ನಾನು. ಆಮೇಲೆ ಹೇಳಿದ್ರು, ಅದಕ್ಕೆ ಬೇಕಾಗಿರೋದು ಇಲ್ಲಿ ಸಿಗ್ತಾ ಇದೆ, ಅದಕ್ಕೆ ನಿನಗೆ ಈ ಥರ ಅನ್ನಿಸ್ತಾ ಇದೆ ಅಂತ ಹೇಳಿ ಒಂದು ಗ್ಲಾಸ್ನ ಅವರು ನೀರು ಕುಡಿಸಿದ್ರು. ಆಮೇಲೆ ತಿರುಗಿ ನೋಡಲೇ ಇಲ್ಲ ನಾನು ರಾಜಗುರುಗಳು ಒನ್ ಆ್ಯಂಡ್ ಓನ್ಲಿ. ಯಾಕೆ ಅಂತಂದರೆ ಅಲ್ಲಿಂದ ನಾನು ತಿರುಗಿ ನೋಡಲಿಲ್ಲ ಅಂದರೆ ಕ್ಷಣಕ್ಕೂ ಇಲ್ಲಿ ಪವಾಡನೆ, ಕ್ಷಣಕ್ಕೂ ವಿಸ್ಮಯಗಳೇ. ಯಾರ್ದೋ ಮುಖಾಂತರ ಯಾರಿಗೋ ಪಾಠ ನಡೀತಾ ಇರುತ್ತೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇವರೇ. ಈಗ ನೀವು ಗುರುಗಳಿಗೆ ಗುರುವೇ ಶರಣಂ ನಾನು ನಿನ್ನ ಭಕ್ತ ಅಂತ ಅಂದರೆ ನೀವು ಅಲ್ಲೇ ನಿಲ್ಲಬೇಕು, ಭಕ್ತನಾಗೆ ಇನ್ನು ಲೈಫ್ ಟೈಮು. ಇಲ್ಲ ನಾನು ನಿಮ್ಮ ಮಗ ಅಪ್ಪಾಜಿ ಅಂತ ಕರೆದ್ರೆ ಅವ್ರ ಅಪ್ಪನ ಥರನೇ ಇರ್ತಾರೆ. ಇಲ್ಲ ನಾನು ನಿನ್ನ ಫ್ರೆಂಡ್ಸು ಅಂತ ಅಂದರೆ ಲೈಫ್ ಟೈಮ್ ಅವ್ರ ಫ್ರೆಂಡ್ಸ್ ಹಂಗೆ ಇರ್ತಾರೆ. ನಾವು ಅವ್ರನ್ನ ಯಾವ ಥರ ನೋಡ್ತೀವಿ ಹಂಗೆ ನಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ. ಆ ಥರದ್ದೊಂದು ಉದಾಹರಣೆ ನಾನು ಇಲ್ಲಿ ನೋಡಿದ್ದೆ. ಒಂದು ಭಕ್ತೆ, ಅವ್ರ ತಂದೆ ಇಲ್ಲ, ಗುರುದೇವ್ರಿಗೆ ನೀವು ನನಗೆ ಅಪ್ಪನಾಗಿರಬೇಕು ಅಂತ ಅಂದ್ಬಿಟ್ರು. ಗುರುದೇವರು ಅವಾಗ ಪ್ರೆಗ್ನೆಂಟ್ ಅವರು.
ಅವಳನ್ನ ಹಂಗೆ ಇಲ್ಲಿಗೆ ಬಂದರೆ ತವ್ರ ಮನೆ ಥರ ಕಳಿಸ್ಕೊಡೋದು ಎಲ್ಲ ಮಾಡೋದು, ಅಪ್ಪನ ಸ್ಥಾನದಲ್ಲೇ ನಿಂತಿದ್ದಾರೆ. ಇದುವರೆಗೂ ಅವಳು ತುಂಬ ಸಂತೋಷವಾಗಿ ನೋಡ್ಕೊಂಡಿದ್ದಾರೆ. ಅವಳಿಗೆ ಪ್ರೆಗ್ನೆಂಟಲ್ಲಿ ತುಂಬ ಸಿವಿಯರ್ ಪ್ರಾಬ್ಲಮ್ ಅಂದರೆ ಏನು ಇನ್ನಿಲ್ಲ, ಅವಳು ಆ ಥರ ಲೆವೆಲ್ ಇತ್ತು. ಅದೇ ದಿನ ಇಲ್ಲೊಂದು ಮದುವೆ ನಡೀತಾ ಇದೆ. ಅವಳು ಮಗಳನ್ನೇ ನೀವು ನನಗೆ ನಿಂತು ಮದುವೆ ಮಾಡಿಕೊಡ್ಬೇಕು ಅಂತ ಇಲ್ಲಿ ಮದುವೆ ನಡೀತಾ ಇದೆ. ಮಾಂಗಲ್ಯ ಧಾರಣೆ ಗುರುದೇವ್ರು ಬರಲಿಲ್ಲ ಅಂದರೆ ನಾನು ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಅಲ್ಲಿ ಅವಳಿಗೆ ಜೀವ ಮರಣದ ಬಗ್ಗೆ ಹೋರಾಡ್ತಾ ಇದ್ದಾಳೆ. ಗುರುದೇವರು ಒಂದು ಸ್ಥಿತಿಲಿದ್ದಾರೆ ಅದ್ರ ಜೊತೆ ಹೋರಾಟಕ್ಕೆ. ಮದುವೆಗೆ ಬರಲಿಲ್ಲ, ಅಲ್ಲಿ ಬದುಕಿಸಿದ್ರು. ಸಂಜೆ ಬಂದರು ಅವ್ರ ಧ್ಯಾನ ಸ್ಥಿತಿ ಮುಗಿಸ್ಕೊಂಡು. ಆಮೇಲೆ ಎಲ್ಲರನ್ನೂ ಉದ್ದೇಶಿಸಿ ಹೇಳಿದ್ರು, ನನಗೆ ಮದುವೆ ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಜೀವ ಬದುಕಿಸುವಂತಹ ಕರ್ತವ್ಯ ನನಗಿತ್ತು. ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ನನ್ನನ್ನು ಅಪ್ಪ ಅಂತ ಕರೆದುಬಿಟ್ಟಿದ್ರು. ನನ್ನ ತಂದೆ ಸ್ಥಾನದಲ್ಲಿ ಏನು ಮಾಡಬೇಕಾಗಿತ್ತು ಅಂತ ಹೇಳಿ ಸಂಜೆ ಪುನಃ ಮ್ಯಾರೇಜ್ ರೀಕ್ರಿಯೇಟ್ ಮಾಡಿ ಗುರುದೇವ್ರ ಮುಂದೆ ಅವರಿಬ್ಬರು ತಾಳಿ ಕಟ್ಟಿಸಿದ್ದು. ಅದನ್ನು ಸತ್ಯನ ಸುಳ್ಳು ಅಂತ ಗೊತ್ತಾದ ಮೇಲೆ ಸಂಜೆ ಫೋನ್ ಬಂತು ಇಲ್ಲಿಗೆ ಹಾಸ್ಪಿಟ್ಲಿಂದ. ಅದು ಡಾಕ್ಟ್ರುಗಳೆಲ್ಲ ಹಾಗೇ ಹೋಯಿತು ಅಂತ ಹೇಳ್ತಾ ಇದ್ದಾರೆ, ತುಂಬ ಇದು ಇನ್ನೇ ಕ್ರಿಟಿಕಲ್ ಆಗಿದೆ ಅಂತ ಹೇಳಿ. ಆವಾಗ ಗೊತ್ತಾಯಿತು ಗುರುದೇವರು ಒಂದು ಸಮಾಧಿ ಸ್ಥಿತಿ ಇರ್ಬೋದು, ಒಂದು ಯೋಗ ನಿದ್ರೆ ಇರ್ಬೋದು, ಏನಕ್ಕಾದರೂ ಹೋದರೆ ಯಾವುದೋ ಒಂದು ಭಕ್ತರದ್ದು ಸಮಸ್ಯೆಯಲ್ಲಿ ಹೋಗಿರ್ತಾರೆ ಅಂತ. ಈ ಥರದ್ದು ನಾನು ಬರೆಯೋಕ್ಕೂ ಟೈಮ್ ಇಲ್ಲ, ಹೇಳೋಕ್ಕೆ ಟೈಮ್ ಇಲ್ಲ, ಆ ಥರದ್ದು ಬೇಕಾದಷ್ಟಿದೆ. ನಮ್ಮ ರಾಜಗುರುಗಳು ಸೂಕ್ಷ್ಮತೆಯ ರಾಜ ಅನ್ಬೋದು, ಸೂಕ್ಷ್ಮಗಳ ರಾಜ ಅನ್ಬೋದು. ಅಂತಂದರೆ ಒಂದು ಎಳೆ ಅಷ್ಟು ಸತ್ಯ ಶೋಧ ಮಾಡ್ತಾರೆ, ಅಲ್ಲಿ ಸತ್ಯನ ಹುಡುಕ್ತಾರೆ, ಸತ್ಯನ ಇದು ಮಾಡ್ತಾರೆ. ಅವರೊಂಥರ ಈ ಕ್ಷಣಕ್ಕೂ ಈ ಗುರುಮನೆಯೆಲ್ಲನೂ ಸತ್ಯದಿಂದನೇ ನಡೀತಾ ಇರೋದು. ಏನೇ ವಿಷಯ ಆದ್ರೂ ನಿನ್ನಲ್ಲಿ ಸತ್ಯ ಇದ್ದರೆ ನಡೀತದೆ ಹೋಗ ಅಂತಾರೆ. ಎಲ್ಲ ಸತ್ಯಕ್ಕೆ ಬಿಟ್ಟಿರೋದು. ಹಾಗಾಗಿ ನೀವು ಹೇಳಿದ್ರಲ್ಲ, ನಮಗೆ ಬೇಕು ಗುರು ಅಂತ ಅಂದರೆ ನಿಜವಾಗಿಯೂ ಅದೇ ಹುಡುಕೊಳ್ಳುತ್ತೆ. ನಾವು ಹುಡುಕೊಂಡಿದ್ದೆಲ್ಲ ಫೇಲೇನೆ, ಅದು ಹುಡುಕೊಂಡಿದ್ದು ಫೈನಲ್. ಅದು ಹಾಗಾಗಿ ಅದು ಹುಡುಕೊಂಡಿರೋದು ಇಲ್ಲಿ ಶಾಶ್ವತವಾಗಿದೆ. ಅಂಥ ಗೋಪಾಲಪುರ, ಅಂತಹ ರಾಜಗುರು ಮಹಾರಾಜರು, ಅವರ ಕರುಣೆ, ಅವರ ಪ್ರೀತಿ, ಅವರ ಕೋಪ ಮತ್ತು ಅವರ ಜವಾಬ್ದಾರಿ, ಅವರ ಕರ್ತವ್ಯ ಯಾರಿಗೂ ಈ ಕ್ಷಣಕ್ಕೂ ಆ ಸ್ಥಿತಿನ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಇವಾಗ ಭೂಕಂಪ ಆಗುತ್ತೆ, ಅಲ್ಲೊಂದು ಮೀಟರ್ ಅಡ್ಜಸ್ಟ್ ಮಾಡಿದ್ರೆ ಇಲ್ಲಿ ಇಷ್ಟೇ ಮೀಟರ್ ಭೂಕಂಪ ಆಗಿದೆ, ಈ ಮಳೆ ಬರ್ತಾ ಇರುತ್ತೆ, ಇಲ್ಲಿ ಇಷ್ಟೇ ಮಿಲಿಮೀಟರ್ ಮಳೆ ಆಗಿದೆ ಅಂತ. ಹಾಗೇನೆ ಇಲ್ಲಿ ಯಾರಾದ್ರೂ ಈ ಎನರ್ಜಿ ಮೆಷನ್ ಏನಾದರೂ ತೊಗೊಬಂದರೆ ಮೋಸ್ಟ್ಲಿ ಆ ಮೆಷನ್ನೇ ಕ್ರಾಸಿಂಗ್ ಆಗಿ ಬಿದ್ದೋಗ್ಬಿಡ್ಬೋದು. ಯಾಕೆ ಅಂತ ಅಂದರೆ ಮೂಲೆಯಲ್ಲೂ ಅಷ್ಟು ಎನರ್ಜಿಗಳನ್ನ ತುಂಬಿದ್ದಾರೆ ರಾಜಗುರುಗಳು. ಯಾವ ಮೂಲೆಯಲ್ಲಿ ನಿಂತ್ಕೊಂಡು ಓಂ ನಮಃ ಶಿವಾಯ ಅಂದ್ರೂ ಆ ಎನರ್ಜಿ ನಾವು ಫುಲ್ಫಿಲ್ ಮಾಡ್ಕೊಂಡು ಹೋಗ್ಬೋದು. ಆ ತರಹ ಪುಣ್ಯ ಸ್ಥಳದಲ್ಲಿ ಮಾತಾಡ್ತಾ ಇದ್ದೀರಾ ನೀವು. ನನಗೆ ನಿಮಗೂ ರಾಜಗುರುಗಳ ಆಶೀರ್ವಾದ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. वासुदेव कृष्ण नाम है मेरा।